ನಮ್ಮದು ಡ್ರೀಮ್ ಡೀಲ್ ಗ್ರೂಪ್ ಆಫ್ ಕಂಪನಿ. ನಮ್ಮ ಕಂಪ್ನಿನಲ್ಲಿ 8 ಥರ ಬಿಸ್ನೆಸ್ ಇದೆ. ಎಲೆಕ್ಟ್ರಾನಿಕ್ಸು, ಫರ್ನಿಚರು, ಗೋಲ್ಡನ್ ಡೈಮಂಡ್ಸು, ಝೂಡಲ್ ಕಿಡ್, ಟ್ರೇಡಿಂಗ್ ಅಕಾಡೆಮಿ, ಟೂರಿಸಮ್, ಬಿಲ್ಡರ್ಸ್ ಆ್ಯಂಡ್ ಡೆವಲಪ್ಮೆಂಟು, ಚಿಕನ್ ಬಿಸ್ನೆಸ್. ಇದ್ರ ಜೊತೆಗೆ ಇ ಕಾಮರ್ಸ್ ಅಂದರೆ ಡಿ ಗ್ರಾಬ್ ಆನ್ಲೈನ್ ಶಾಪಿಂಗು ಕೂಡ ಇರುತ್ತೆ. ನಾವು ಈ 8 ಥರ ಬಿಸ್ನೆಸ್ನ ಭಾರತಾದ್ಯಂತ ತಗೊಂಡೋಗ್ಲಿಕ್ಕೆ ಗೌರ್ಮೆಂಟಿಂದ ಲೀಗಲ್ ಸರ್ಟಿಫಿಕೇಟ್ ಡಾಕ್ಯುಮೆಂಟ್ಸ್ನು ಕೂಡ ಹೊಂದಿದ್ದೇವೆ. ಮತ್ತು ಇದ್ರ ಜೊತೆಗೆ ಹೈಕೋರ್ಟಿಂದ ಪೇಟೆಂಟು ಕೂಡ ಇದೆ. ನಮ್ಮದು ಇವಾಗಲೇ 28 ಕಡೆ, ಕರ್ನಾಟಕದಾದ್ಯಂತ 28 ಕಡೆ ನಾವು ಒಂದು ಬ್ರಾಂಚ್ಗಳನ್ನ ಹೊಂದಿದ್ದೇವೆ. ನಮ್ಮದು ಒಂದು ವಿಷನ್ ಇತ್ತು, ಏನಂದರೆ 2023ರಲ್ಲಿ 10,000 ಕಸ್ಟಮರ್ಸಿಂದ ಪ್ರಾರಂಭವಾದಂಥ ಕಂಪನಿ ಇವಾಗ ಅಟ್ ಪ್ರೆಸೆಂಟ್ 2 ಲಕ್ಷ ಪ್ಲಸ್ ಕಸ್ಟಮರ್ಸ್ ಇದ್ದಾರೆ. ಹಾಗೆ ನಮ್ಮ ಒಂದು ಗುರಿ ಏನಪ್ಪ ಅಂದರೆ 2027-28ರಷ್ಟರಲ್ಲಿ 1 ಕೋಟಿ ಕಸ್ಟಮರ್ಸ್ನ ರೀಚ್ ಮಾಡಬೇಕು. ನಮ್ಮ ಒಂದು ಪ್ರಾಡಕ್ಟ್ನ, ನಮ್ಮ ಬ್ರ್ಯಾಂಡ್ ಪ್ರಾಡಕ್ಟ್ನ ಆ 1 ಕೋಟಿ ಜನಗಳಿಗೂ ರೀಚ್ ಮಾಡಿಸ್ಬೇಕು ಅನ್ನೋದು ನಮ್ಮ ಒಂದು ಗುರಿಯಾಗಿದೆ. ಏನಕ್ಕೆ ಅಂತ ಹೇಳಿದ್ರೆ, ಇವಾಗ ಮಾರ್ಕೆಟಿಂಗಲ್ಲಿ ತುಂಬ ಚಾಲೆಂಜಿಂಗ್ ಇದೆ. ಇವಾಗ LG ಇರ್ಬೋದು, ಸೋನಿ ಇರ್ಬೋದು, ಸ್ಯಾಮ್ಸಂಗ್ ಇರ್ಬೋದು, ಹಾಗೆ ಸುಮಾರು ಕಂಪನಿಗಳಿವೆ. ಇದ್ರ ಮಧ್ಯೆ ಕಾಂಪಿಟೇಷನ್ಗಳು ಜಾಸ್ತಿ ಇದೆ. ಈ ಕಾಂಪಿಟೇಷನ್ ಮಧ್ಯೆ ನಮ್ಮ ಒಂದು ಬ್ರ್ಯಾಂಡು ದೊಡ್ಡ ಬ್ರ್ಯಾಂಡ್ ಆಗಲಿಕ್ಕೆ ವರ್ಷಾನುಗಟ್ಟಲೆ ಟೈಮ್ ತಗೊಳುತ್ತೆ. ಸೊ ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಜನಗಳಿಗೆ ಉಳಿತಾಯ ಮಾಡಿಸಿ ನಮ್ಮ ಬ್ರ್ಯಾಂಡ್ ಪ್ರಾಡಕ್ಟ್ನ ಜನಗಳಿಗೆ ರೀಚ್ ಮಾಡ್ತಾ ಇದ್ದೀವಿ. ಈಗ ಒಂದು EMIಗೆ ಹೋಗಿ ಪದಾರ್ಥ ತಗೋತಾರೆ ಅಂತ ಹೇಳಿದ್ರೆ 40,000 ಇರೋ ಒಂದು ಪದಾರ್ಥ EMI ಎಲ್ಲ ಕಟ್ಟಿ ಮುಗಿಸೋಷ್ಟರಲ್ಲಿ 50,000 ಆಗುತ್ತೆ. ಸೊ ಜನಗಳಿಗೆ ಸೇವಿಂಗ್ಸ್ ಮಾಡಿ ಪದಾರ್ಥ ತಗೊಳ್ಳಿ ಅಂದರೆ ಆಗಲ್ಲ. ಏಕೆಂದರೆ ಮನೆಗಳಲ್ಲಿ ಒಂದು 3 ತಿಂಗಳು 4 ತಿಂಗಳು ದುಡ್ಡನ್ನು ಎತ್ತಿಡ್ತಾರೆ. ಸೊ ಸಮಸ್ಯೆ ಬಂದಾಗ ಏನು ಮಾಡ್ತಾರೆ, ಅದೇ ದುಡ್ಡನ್ನು ತೊಗೊಂಡು ಬಳಸ್ಕೋತಾರೆ. ಇವತ್ತು ಸೇವಿಂಗ್ಸ್ ಅನ್ನೋದೇ ಒಂದು ಜನಗಳಿಗೆ ತುಂಬ ಚಾಲೆಂಜಿಂಗ್ ಆಗಿದೆ. ಸೊ ಹಾಗಾಗಿ ನಮ್ಮ ಕಂಪ್ನಿನಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ, ಜನಗಳ ಹತ್ರ ಉಳಿತಾಯ ಮಾಡಿಸ್ತಾ ಇದ್ದೀವಿ. ಪ್ರತಿ ತಿಂಗಳು 1,000 20 ತಿಂಗಳು ಉಳಿತಾಯ ಮಾಡೋದ್ರಿಂದ ಲಾಸ್ಟಲ್ಲಿ ಅವರಿಗೆ ಸ್ಟ್ಯಾಂಡರ್ಡ್ 10% ಸೇರಿಸಿ 22,000 ರೂಪಾಯಿಗೆ ಅವ್ರ ಮನೆಗೆ ಬೇಕಾದಂಥ ಎಲೆಕ್ಟ್ರಾನಿಕ್ಸ್, ಫರ್ನಿಚರ್ ಎಲ್ಲ ನಮ್ಮದೇ ಬ್ರ್ಯಾಂಡ್ ಪ್ರಾಡಕ್ಟ್ನ ನಾವು ಕೊಡ್ತೀವಿ. ಸೊ ಇಲ್ಲಿ 20 ಮಂತ್ಸು ಕಾಯೋಕ್ಕಾಗಲ್ಲ ಅಂತ ಕೆಲವೊಬ್ರು ಹೇಳೋರಿಗೆ ನಮ್ಮಲ್ಲಿ ಇನ್ನೂ ಒಂದು ಆಪ್ಷನ್ ಇದೆ, ಆನ್ಲೈನ್ ಶಾಪಿಂಗು. ಅಂದರೆ ಇ ಕಾಮರ್ಸ್ ಕೂಪನ್ಸ್. ಅಂದರೆ ಇಲ್ಲಿ ಪ್ರತಿ ತಿಂಗಳು ನೋಡಿ, ಅವ್ರು ಕಟ್ಟೋ ದುಡ್ಡು ಅವ್ರ ಫೋನಲ್ಲೇ ಇರುತ್ತೆ, ಕೂಪನ್ ರೂಪದಲ್ಲಿ ಇರುತ್ತೆ. ಪ್ರತಿ ತಿಂಗಳು ಇಲ್ಲಿ ಜನಗಳು ಕಟ್ಟೋ 1,000 ರೂಪಾಯಿಗೆ ಒಂದು ಕೂಪನ್ಸು ಅವರ ಫೋನ್ಗೆ ಆ್ಯಡ್ ಆಗ್ತಾ ಬರುತ್ತೆ. ಇದ್ರ ಮುಖಾಂತರ ಆನ್ಲೈನ್ ಶಾಪಿಂಗು ಕೂಡ ಜನಗಳು ಮಾಡ್ಕೊಬೋದು. ಇಲ್ಲಿ ಪರ್ಸೆಂಟೇಜ್ ವೈಸು ತೊಗೋಬೋದು. 1 ರಿಂದ 6 ತಿಂಗಳು 20%, 6 ತಿಂಗಳಾದಮೇಲೆ 30%, 1 ವರ್ಷ ಆದಮೇಲೆ 50%, 18 ತಿಂಗಳಾದಮೇಲೆ 100%ಗೆ ಅವರು ಈ ಕೂಪನ್ಸ್ ಮುಖಾಂತರ ಆನ್ಲೈನ್ ಶಾಪಿಂಗು ಕೂಡ ಮಾಡ್ಬೋದು. ಇದೆಲ್ಲ ನಮ್ಮದು ಎಲೆಕ್ಟ್ರಾನಿಕ್ಸು, ಫರ್ನಿಚರು ಅದೆಲ್ಲ ಇರೋಂಥದ್ದು. ಮತ್ತು ಇದೆಲ್ಲ ನಮ್ಮ ಕಂಪನಿಗೆ ಸೆಲೆಬ್ರಿಟಿಗಳು ಬಂದು ಒಂದು ನಮ್ಮ ಕಂಪನಿ ಬಗ್ಗೆ ಪ್ರಮೋಷನ್ ಮಾಡಿರೋಂಥದ್ದು. ಹಾಗೆ ಇಲ್ಲಿ ಪ್ರತಿ ತಿಂಗಳು ನಾವು ಜನಗಳಿಗೆ ಗಿಫ್ಟ್ಗಳನ್ನ ಕೊಡ್ತಾ ಇದ್ದೀವಿ. ಪ್ರತಿ ತಿಂಗಳು ಇಲ್ಲಿ ನಾವು ಬಹುಮಾನಗಳನ್ನ ಕೊಡ್ತಾ ಇದ್ದೀವಿ. ಏನಕ್ಕೆ ಅಂದರೆ, ಒಂದು ನಮ್ಮ ಕಂಪನಿ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಆಗಲಿ, ಮತ್ತು ನಮ್ಮ ಕಂಪನಿಗೆ ಪರ್ಮನೆಂಟ್ ಕಸ್ಟಮರ್ಸ್ ಆಗಲಿ ಅಂತ ನಾವಿಲ್ಲಿ ಗಿಫ್ಟ್ಗಳನ್ನ ಕೊಡ್ತಾ ಇದ್ದೀವಿ ಜನಗಳಿಗೆ. ಇಲ್ಲಿ ಜನಗಳು ಸೇವಿಂಗ್ಸ್ ಮಾಡೋದ್ರಿಂದ, ಆನ್ಲೈನ್ ಶಾಪಿಂಗ್ ಮಾಡಿಸೋದ್ರಿಂದ ಒಂದು ಲಕ್ಷ ಬೆಲೆ ಬಾಳೋ ಗಿಫ್ಟ್ಗಳನ್ನ ಪಡ್ಕೋಬೋದು. ಅದು ಯಾವ ರೀತಿ ಅಂತ ಹೇಳಿದ್ರೆ, ನೋಡಿ, ನಾವು ತಿಂಗಳಿಗೆ 2 ಸಲ ಡ್ರಾ ಮಾಡ್ತೀವಿ. ಫಸ್ಟು 17ನೇ ತಾರೀಕು 25 ಜನಕ್ಕೆ ಗೋಲ್ಡ್ ರಿಂಗ್ ಇರುತ್ತೆ, 30 ಜನಕ್ಕೆ ಸರ್ಪ್ರೈಸ್ ಗಿಫ್ಟ್ ಇರುತ್ತೆ. ಪ್ರತಿ 17ನೇ ತಾರೀಕು ನಮ್ದು ಇದೇ ಡ್ರಾ ಇರುತ್ತೆ. 25 ಗೋಲ್ಡ್ ರಿಂಗು, 30 ಸರ್ಪ್ರೈಸ್ ಗಿಫ್ಟ್. ಹಾಗೆ ಇದು ಬಂಪರ್ ಪ್ರೈಸಸ್ಗಳು. ಇದೇ ತಿಂಗಳು ಒಬ್ರಿಗೆ ಐಫೋನ್ ಇದೆ, ಒಬ್ರಿಗೆ ಬೈಕ್ ಇದೆ. ಹಾಗೆ ನೆಕ್ಸ್ಟ್ ಮಂತ್ ಒಬ್ರಿಗೆ ಆಟೋ ಇದೆ, ಗಾಡಿ ಇದೆ. ಈ ಥರ 1 ರಿಂದ ಹಿಡಿದು 20 ತಿಂಗಳು ಒಂದು ಆಕರ್ಷಕ ಬಹುಮಾನಗಳನ್ನ ಅದೃಷ್ಟ ಪರೀಕ್ಷೆ ಮಾಡ್ಕೋಬೋದು ಇಲ್ಲಿ. ಅಂದರೆ ಇವತ್ತು ಕಂಪನಿ ಏನು ಮಾಡ್ತಾ ಇದೆ, ಬಂದಂಥ ಲಾಭದಲ್ಲಿ 5% ಅಂದರೆ 5% ಅಷ್ಟು ಇವತ್ತು ಜನಗಳಿಗೆ ಒಂದು ಗಿಫ್ಟಾಗಿ ಕಂಪನಿ ಕೊಡ್ತಾ ಇದೆ. ಬಂದಂಥ ಲಾಭದಲ್ಲಿ ಕೊಡ್ತಾ ಇರೋಂಥದ್ದು. ಇಲ್ಲಿ ವೆಹಿಕಲ್ಸ್ಗಳು ಮನೆಯೆಲ್ಲ ಬಂತು ಅಂದರೆ ರಿಜಿಸ್ಟ್ರೇಷನ್ ಖರ್ಚು ಅವ್ರದ್ದೇ ಆಗಿರುತ್ತೆ. ಯಾವ ಕಸ್ಟಮರ್ಸಿಗೆ ಬರುತ್ತೋ ಅವ್ರದ್ದೇ ಆಗಿರುತ್ತೆ. ಮತ್ತು ಇಲ್ಲಿ ನಮ್ಮದು 10,000 ಮೇಲ್ಪಟ್ಟು ಏನೇ ವಸ್ತು ಬಂದ್ರೂ GST ಇರುತ್ತೆ 30%. ಅದರಲ್ಲಿ 15% ಕಂಪನಿ ಪೇ ಮಾಡುತ್ತೆ, 15% ಕಸ್ಟಮರ್ ಪೇ ಮಾಡಬೇಕು. ಇಲ್ಲಿ ಒಂದು ಸಲ ಏನಾದರೂ ಡ್ರಾ ಬಂತು ಅಂತ ಹೇಳಿದ್ರೆ ನಾವು ಸ್ಟಾಪ್ ಮಾಡಿ ಅಂತ ಕಸ್ಟಮರ್ಸ್ ಕೇಳಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಇದರಲ್ಲಿ ಕಟ್ಟೋದೆಲ್ಲ ಬಡವರು, ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸೇ ಕಟ್ಟೋಂಥದ್ದು. ಸೊ ಅವರೊಂದು ಡ್ರೀಮ್ ಇಟ್ಕೊಂಡು ಕಟ್ಟಿರ್ತಾರೆ, ನಮ್ಮ ಮನೆಗೆ ವಾಷಿಂಗ್ ಮಿಷಿನ್ ತೊಗೊಳ್ಳೋಣ, TV ತೊಗೊಳ್ಳೋಣ, ಏನಾದರೂ ಫರ್ನಿಚರ್ ಐಟಮ್ಸ್ ತೊಗೊಳ್ಳೋಣ ಅಂತ ಕಟ್ಟಿರ್ತಾರೆ. ಸೊ ಅವ್ರಿಗೆ ಏನಾದರೂ ಗಿಫ್ಟ್ ಬರುತ್ತೆ, ಗಿಫ್ಟ್ ಬಂದ್ರೂ ಕೂಡ ಅವರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಇಲ್ಲಿ. ಅಂದರೆ ಅವ್ರ ದುಡ್ಡು ಗಿಫ್ಟ್ಗೆ ಮೈನಸ್ ಆಗಲ್ಲ, ಸೇವಿಂಗ್ಸಲ್ಲೇ ಇರುತ್ತೆ. ಅವ್ರು ಕಂಟಿನ್ಯೂ ಮಾಡ್ಕೊಂಡು ಹೋಗೋದ್ರಿಂದ ಅಗೇನ್ ಅವ್ರ ಕಾಯಿನು ಡ್ರಾಗ್ ಬೀಳುತ್ತೆ. ಅವ್ರ ಅದೃಷ್ಟ ಚೆನ್ನಾಗಿತ್ತು ಅಂದರೆ ಮತ್ತೆ ಅವ್ರಿಗೆ ಏನಾದರೂ ಸಿಗೋ ಚಾನ್ಸಸ್ ಇರುತ್ತೆ.
ಮತ್ತು ಅವ್ರಿಗೆ ಏನೇ ಗಿಫ್ಟ್ ಬಂದರೂ ಕೊನೆ ತನಕ ಅವ್ರು ಕಟ್ಟಿದರೆ ಅವ್ರ ಮನೆಗೆ ಬೇಕಾದಂಥ ಒಂದು ಪದಾರ್ಥನೂ ಕೂಡ ತೊಗೋಬೋದು ಇದರಲ್ಲಿ. ಮತ್ತು ಇಲ್ಲಿ ನಾನು ಹೇಳ್ಬಿಡ್ತೀನಿ, ಇಲ್ಲಿ ಸಡನ್ಲಿ ನೋಡಿದ್ರೆ ಒಂದು ಡೌಟ್ಸ್ ಬರುತ್ತೆ. ಏನಂದರೆ ನಾವು ಕಟ್ಟೋದು 1,000 ತಿಂಗಳಿಗೆ 20,000 ಆಗುತ್ತೆ. 22,000 ರೂಪಾಯಿ ಪದಾರ್ಥ ಕಂಪನಿ ಇವತ್ತು ನಮಗೆ ಕೊಡ್ತಿದೆ. ಅದ್ರ ಜೊತೆಗೆ ಲಕ್ಷಾಂತರ ಬೆಲೆ ಬಾಳುವಂಥ ಗಿಫ್ಟ್ಗಳನ್ನ ಹೆಂಗೆ ಕೊಡುತ್ತೆ ಕಂಪನಿ, ನಮ್ಗೆ ಇದನ್ನೆಲ್ಲ ತೋರಿಸಿ ಒದ್ಕೊಂಡು ಹೊಂಟೋಗ್ಬಿಟ್ರೆ ಅನ್ನೋದು ತುಂಬ ಜನಗಳ ಮನಸ್ಸಲ್ಲಿ ಬರುತ್ತೆ. ಆದರೆ ಇಲ್ಲೇನಂತ ಅಂದರೆ ಬಂದಂಥ ಲಾಭದಲ್ಲಿ ಕೊಡೋದು ಇದೊಂದನ್ನು ಸ್ಟಾರ್ಟಿಂಗ್ ನನಗೂ ಕೂಡ ಅದೇ ಡೌಟ್ ಇದ್ದಿದ್ದು. ನಾವು ಕಟ್ಟೋ ದುಡ್ಡಿಗೆ ಪದಾರ್ಥ ಕೊಡ್ತಾರೆ, ಇದನ್ನೆಲ್ಲ ತೋರಿಸಿ ನಮ್ಮ ದುಡ್ಡು ಹೊತ್ಕೊಂಡೋಗ್ತಾರೆ ಅಂತಲೇ ನಾನು ಡೌಟ್ ಪಡ್ತಿದ್ದಿದ್ದು. ಆದರೆ ನಾನು ಕುತ್ಕೊಂಡು ಇದ್ರ ಬಗ್ಗೆ ನೀಟಾಗಿ ಮಾಹಿತಿ ತಿಳ್ಕೊಂಡಾಗ ನನಗೆ ಅರ್ಥ ಆಗಿದೆ ಏನಂದರೆ, ಕಂಪನಿ ಇಷ್ಟು ಮಾತ್ರ ಅಲ್ಲ, ಇನ್ನೂ ಕೊಟ್ಟರು ಕಂಪನಿ ಜಿನಿಯನ್ ಆಗಿದೆ, ಕಂಪನಿಗೆ ಲಾಸ್ ಆಗಲ್ಲ ಅಂತ ನಾನು ಅರ್ಥ ಮಾಡ್ಕೊಂಡ್ಮೇಲೆ ನಾನು ಕೂಡ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು. ಅಂದರೆ ಇದನ್ನೆಲ್ಲ ನಾವು ಯಾವ ರೀತಿ ಕೊಡ್ತೀವಿ ಅಂತ ಹೇಳಿದ್ರೆ, ಫಸ್ಟು ನೋಡಿ, ಇದು ನಮ್ಮದೊಂದು ಸೀಸನ್ ರನ್ ಆಗೋದು 10,000 ಕಸ್ಟಮರ್ಸಿಂದ. 10,000 ಕಸ್ಟಮರ್ಸ್ ಇದ್ರೇ ನಮ್ದೊಂದು ಸೀಸನ್ ರನ್ ಆಗೋಂಥದ್ದು. ಈಗ 10,000 ಕಸ್ಟಮರ್ಸು 1,000 ಕಟ್ಟಿದ್ರೆ ತಿಂಗಳಿಗೆ 1 ಕೋಟಿ ದುಡ್ಡಾಗುತ್ತೆ. 20 ತಿಂಗಳಿಗೆ 20 ಕೋಟಿ ದುಡ್ಡಾಗುತ್ತೆ ಅಲ್ವಾ. ಈಗ ನೋಡಿ, ಒಂದು ಟಿ ವಿ ಬೇಕು ಅಂದರೆ 20,000 ಅಂದ್ಕೊಳ್ಳಿ. ಅದೇ ಕಂಪನಿ ಏನು ಮಾಡುತ್ತೆ, ಲಾಸ್ಟಲ್ಲಿ ಬಲ್ಕಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸುತ್ತೆ. 5,000 10,000 ಟಿ ವಿ ಒಂದೇ ಸಲ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸಿದ್ರೆ ಏನಾಗುತ್ತೆ, 20,000 ಇರೋ ಟಿ ವಿ 10,000 ರೂಪಾಯಿಗೆ ಬರುತ್ತೆ. ಮತ್ತು ಫರ್ನಿಚರ್ ಎಲ್ಲ ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಅಲ್ಲೂ ಕೂಡ 60-70% ಲಾಭ ಸಿಗುತ್ತೆ. ಸೊ ಇಲ್ಲಿ 20 ಕೋಟಿಲಿ ಅರ್ಧ ದುಡ್ಡಲ್ಲೇ ಎಲ್ಲ ಜನಗಳಿಗೆ ಪದಾರ್ಥ ಸಿಗುತ್ತೆ. ಅಂದರೆ 50%ಗೆ ಇಲ್ಲಿ ಪ್ರಾಡಕ್ಟ್ಗಳು ಸಿಕ್ಬಿಡುತ್ತೆ. ಇನ್ನು 50% ಕಂಪನಿ ಲಾಭ ಇರುತ್ತೆ. ಆ ಬಂದಂಥ 50%ಅಲ್ಲಿ 20% ಮೈನಸ್ ಮಾಡೋಣ. ಏನಕ್ಕೆ ಅಂದರೆ ನಮ್ದು ಎಲ್ಲ ಕಡೆ ಬ್ರಾಂಚಸ್ ಇದೆ. ಸೊ ಅಲ್ಲಿ ಸ್ಟಾಕ್ಗಳಿವೆ, ಅಲ್ಲೆಲ್ಲ ಸ್ಯಾಲ್ರಿ ಅದ್ರ ಬಾಡಿಗೆ ಅಂತೆಲ್ಲ ಕಳೆದ್ರೂ ಇನ್ನೂ 30% ಉಳ್ಕೊಳ್ಳುತ್ತೆ. 20 ಕೋಟಿಗೆ 30% ಅಂತ ಅಂದ್ರೂ ಕೂಡ 6 ಕೋಟಿ ಲಾಭ ಆಗುತ್ತೆ. 6 ಕೋಟಿನಲ್ಲಿ ಜಸ್ಟು 2 ಕೋಟಿ ಗಿಫ್ಟ್ಗಳನ್ನ ಕಂಪನಿ ಇವತ್ತು ಕೊಡ್ತಾ ಇದೆ. ಒಂದು ಸೀಸನಿಂದ ಕಂಪನಿಗೆ 4 ಕೋಟಿ ಆದಾಯ ಇರುತ್ತೆ. ಈಗ ಒಂದು ಸೀಸನ್ ನಡೆಸೋದ್ರಿಂದನೇ 4 ಕೋಟಿ ಲಾಭ ಅಂತ ಹೇಳಿದ್ರೆ ಕಂಪನಿ ಏನು ಮಾಡುತ್ತೆ, ಇವತ್ತು ಎಲ್ಲ ಕಡೆನೂ ಕೂಡ ಈಗ ಯಾರೇ ಆಗಲಿ ಒಂದು ಬಿಸ್ನೆಸ್ ತುಂಬ ಚೆನ್ನಾಗಿ ರನ್ ಆಗ್ತಾ ಇದೆ, ಅದರಿಂದ ಲಾಭಾಂಶ ಬರ್ತಾ ಇದೆ ಅಂದರೆ ಕಂಪನಿನ ತುಂಬ ಕಡೆ ಮಾರ್ಕೆಟಿಂಗ್ ಮಾಡೋಕ್ಕೆ ನೋಡುತ್ತೆ. ಇನ್ನು ಕಂಪನಿನ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗಕ್ಕೆ ಹೋಗುತ್ತೆ. ಸೊ ನಮ್ಮದು ಬರೀ ಎಲೆಕ್ಟ್ರಾನಿಕ್ಸ್ ಫರ್ನಿಚರಲ್ಲೇ ನಮ್ಮದು 4 ಕೋಟಿ ಒಂದು ಸೀಸನಿಂದ ಲಾಭ ಸಿಗೋಂಥದ್ದು. ಇನ್ನು ನಮ್ಮದು ಹಲವಾರು ಪ್ರಾಜೆಕ್ಟಿಂದ ಇನ್ನೂ ಕೂಡ ಸಿಗುತ್ತೆ.